ಸಾಕು ಪ್ರಾಣಿ ಬೇಟೆಗೆ ಬಂದ ಚಿರತೆ ಬಾವಿಗೆ ಬಿದ್ದು ಒದ್ದಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಕೆರೆಕೊಪ್ಪ ಗ್ರಾಮದಲ್ಲಿ ನಡೆಯಿತು. ಸುರೇಶ ಹೆಗಡೆ ಅನ್ನೋರ ಮನೆಯ ಬಾವಿಗೆ ಚಿರತೆ ಬಿದ್ದು ಮೇಲೆ ಬರಲಾಗದೆ ಒದ್ದಾಡಿದೆ. ಬಳಿಕ ಅರಣ್ಯ ಇಲಾಖೆಯಿಂದ ಚಿರತೆ ರಕ್ಷಣೆ ಮಾಡಲಾಗಿದೆ. ಇಲ್ಲಿ ಬರ್ರಿ. ಅಲ್ಲ ಇಷ್ಟು ಉದ್ದ ಇದೆ ಇದು. ಅಲ್ಲ ಬಾಯಿ ಹೆಂಗ್ ಬಿಡ್ಕತ್ರಿ ಅವರು ನಿದ್ಲಲ್ಲ ಬಿಡ್ತು. ಇಲ್ಲಿ ಬರ್ರಿ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಅದ್ದೂರಿಯಾಗಿ ನಡೀತಾ ಇದೆ. ಮರದ ಅಂಬಾರಿ ಹೊರಿಸಿ ತಾಲೀಮು ನೀಡಲಾಗ್ತಾ ಇದೆ. ಅಭಿಮನ್ಯು ಮೇಲೆ ಮರಳಿನ ಮೂಟೆ ಹೊರಿಸಿ ಅದರ ಮೇಲೆ ಮರದ ಅಂಬಾರಿ ಕೂರಿಸಿದ್ದಾರೆ. ಒಟ್ಟು 500 ತೂಕ ಹೊರಿಸಿ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ತಾಲೀಮು ನಡೀತಾ ಇದೆ. ಅಭಿಮನ್ಯುಗೆ ಹೇಮಾವತಿ, ರೂಪ, ಏಕಲವ್ಯ, ಭೀಮಾ, ಪ್ರಶಾಂತ್ ಸೇರಿ ಇತರೆ ಆನೆಗಳು ಸಾಥ್ ನೀಡಿವೆ. ಉಡುಪಿಯಲ್ಲಿಂದು ವಿಟ್ಲಪಿಂಡಿ ಉತ್ಸವದಲ್ಲಿ ಐಪಿಎಲ್ ಕಪ್ ಹಿಡಿದು ವಿರಾಟ್ ಕೊಹ್ಲಿ ಹಾಗೂ ಕ್ರಿಸ್ ಗೇಲ್ ಮೆರವಣಿಗೆ ಮಾಡಲಾಗಿದೆ. ರಥೋತ್ಸವದಲ್ಲಿ ಜೂನಿಯರ್ ವಿರಾಟ್ ಕೊಹ್ಲಿ ಹಾಗೂ ಕ್ರಿಸ್ ಗೇಲ್ ಕಂಡು ಭಕ್ತರು ಆಶ್ಚರ್ಯಗೊಂಡಿದ್ದಾರೆ. ಮೆರವಣಿಗೆಯಲ್ಲಿ ಜೂನಿಯರ್ ಕೊಹ್ಲಿ, ಕ್ರಿಸ್ ಗೇಲ್ ಕಂಡು ಜನ ಖುಷಿಯಾದರು. ಪಂಜಾಬ್ನಲ್ಲಿ ನಿರಂತರ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿತ್ತು. ಸದ್ಯ ಇವತ್ತು ಮಳೆಹಾನಿ ಪ್ರದೇಶಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ. ಗುರುದಾಸ್ಪುರ ಜಿಲ್ಲೆಯಲ್ಲಿರುವ ದೀನಾನಗರಕ್ಕೆ ಟ್ರ್ಯಾಕ್ಟರ್ನಲ್ಲಿ ಆಗಮಿಸಿದ ರಾಹುಲ್ ಗಾಂಧಿ ಮಳೆಹಾನಿ ಪ್ರದೇಶವನ್ನು ಪರಿಶೀಲನೆ ಮಾಡಿದ್ದಾರೆ. ಮಣಿಪುರದಲ್ಲಿ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇಂಪಾಲ್ನಲ್ಲಿ ಭಾರೀ ಮಳೆಗೆ ಇರಿಲ್ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು, ನದಿ ಪಾತ್ರದಲ್ಲಿರುವ ಗ್ರಾಮಕ್ಕೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ. ನಗರದಲ್ಲಿ ಸುರಿದ ದಿಢೀರ್ ಮಳೆಯಿಂದಾಗಿ ವಾಹನ ಸವಾರರು ಸಂಚಾರ ಮಾಡಲು ಪರದಾಡಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲೂ ಭಾರೀ ಮಳೆಯಾಗಿದೆ. ನಿರಂತರ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಜಾರ್ಖಂಡ್ನ ಹಜಾರಿಬಾಗ್ ಜಿಲ್ಲೆಯಲ್ಲಿ ಭದ್ರತಾ ಪಡೆ ನಡೆಸಿದ ಗುಂಡಿನ ದಾಳಿಯಲ್ಲಿ 1 ಕೋಟಿ ರೂಪಾಯಿ ಘೋಷಿಸಲ್ಪಟ್ಟಿದ್ದ ಓರ್ವ ಮಾವೋವಾದಿ ಸೇರಿದಂತೆ 3 ಮಾವೋವಾದಿಗಳು ಸಾವನ್ನಪ್ಪಿದ್ದಾರೆ. ಪಂಟಿತ್ರಿ ಅರಣ್ಯದಲ್ಲಿ ಇಂದು ಸಹದೇವ್ ಸೋರೆನ್ ತಂಡ ಮತ್ತು ಭದ್ರತಾ ಪಡೆ ನಡುವೆ ಎನ್ಕೌಂಟರ್ ಕಾರ್ಯಾಚರಣೆ ನಡೆಯಿತು. ಈ ಘಟನೆಯಲ್ಲಿ ಸಹದೇವ್ ಸೋರೆನ್ ಮತ್ತು ಇತರ 2 ಮಾವೋವಾದಿಗಳು ಹತರಾಗಿದ್ದಾರೆ. ಇವತ್ತು ಬಿಹಾರದ ಪೂರ್ಣಿಯಾದಲ್ಲಿ ಪ್ರಧಾನಿ ಮೋದಿ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ರೈಲು ಮಾರ್ಗಕ್ಕೆ ಚಾಲನೆ ನೀಡಿದರು. ಸುಮಾರು 2170 ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಪ್ರಧಾನಿ ಇವತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಬಿಹಾರ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಇವತ್ತು ಕೇರಳದ ವಯನಾಡಿಗೆ ಭೇಟಿ ನೀಡಿದರು. ಈ ವೇಳೆ ಮನಂತವಾಡಿಯಲ್ಲಿ ಇರುವ ಟೀ ಫ್ಯಾಕ್ಟರಿಗೆ ಭೇಟಿ ನೀಡಿ ಅಲ್ಲಿನ ಕಾರ್ಮಿಕರ ಜೊತೆ ಸಂವಾದ ನಡೆಸಿದ್ದಾರೆ.
ಈಗ ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನೇಪಾಳದಲ್ಲಿ ಜನರೇಷನ್ ಝೆಡ್ ಪ್ರತಿಭಟನೆ ಬಳಿಕ ಈಗ ಶಾಂತ ಸ್ವರೂಪಕ್ಕೆ ಬಂದಿದೆ. ಸದ್ಯ ನಿವೃತ್ತ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಮಧ್ಯಂತರ ಪ್ರಧಾನಿಯಾಗಿದ್ದು, ಇವತ್ತು ಕರ್ಕಿ ಸಂಪುಟಕ್ಕೆ 3 ಸಚಿವರು ಸೇರ್ಪಡೆಯಾಗಿದ್ದಾರೆ. ಕುಲ್ಮನ್ ಘೀ ಸಿಂಗ್, ರಾಮೇಶ್ವರ ಖನಾಲ್ ಮತ್ತು ಓಂ ಪ್ರಕಾಶ್ ಆರ್ಯನ್ ಸಚಿವರಾಗಿ ಸೇರ್ಪಡೆಯಾಗಿದ್ದಾರೆ. ಇವತ್ತು 3 ಸಚಿವರಿಗೆ ಅಧ್ಯಕ್ಷ ರಾಮಚಂದ್ರ ಪೌಟೇಲ್ ಪ್ರಮಾಣ ವಚನ ಬೋಧಿಸಿದ್ದಾರೆ. ಪಾಕಿಸ್ತಾನಿ ಉಗ್ರರು ಭಾರತದಲ್ಲಿ ನಡೆಸಿದ ದುಷ್ಕೃತ್ಯದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಭಾರತ ಪಾಕ್ನಲ್ಲಿದ್ದ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿತು. ಈಗ ಹಾನಿಯಾದ ಲಷ್ಕರ್ ಪ್ರಧಾನ ಕಚೇರಿ ಸೇರಿದಂತೆ 9 ಉಗ್ರ ನೆಲೆಗಳನ್ನು ಪುನರ್ ನಿರ್ಮಿಸಲು ಪಾಕಿಸ್ತಾನ ಸರ್ಕಾರ ಮುಂದಾಗಿದೆ. ಪಾಕ್ ಸರ್ಕಾರಕ್ಕೆ ಬಂದ ಪ್ರವಾಹದ ನೆರವಿನ ಹಣದಲ್ಲಿ ಪುನರ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವುದು ಈಗ ಭಾರೀ ಟೀಕೆಗೆ ಕಾರಣ ಆಗಿದೆ. ದಕ್ಷಿಣ ಕೊರಿಯಾ, ಅಮೆರಿಕ ಮತ್ತು ಜಪಾನ್ ಒಟ್ಟಾಗಿ ಇವತ್ತಿನಿಂದ ಫ್ರೀಡಂ ಎಡ್ಜ್ ಎಂಬ ಶೀರ್ಷಿಕೆಯ 5 ದಿನಗಳ ತ್ರಿಪಕ್ಷೀಯ ಬಹು ಡೊಮೇನ್ ವ್ಯಾಯಾಮ ಆರಂಭಿಸಿದೆ. ದಕ್ಷಿಣ ದ್ವೀಪವಾದ ಜೆಜುವಿನ ಪೂರ್ವ ಮತ್ತು ದಕ್ಷಿಣ ಅಂತಾರಾಷ್ಟ್ರೀಯ ನೀರಿನಲ್ಲಿ 5 ದಿನಗಳ ಕಾಲ ವ್ಯಾಯಾಮ ನಡೆಯಲಿದೆ ಅಂತ ಮಿಲಿಟರಿ ತಿಳಿಸಿದೆ. ಜಗತ್ತಿನ ಅತಿ ದೊಡ್ಡ ಪ್ರಾಣಿ ರಕ್ಷಣಾ ಪುನರ್ವಸತಿ ಮತ್ತು ಸಂರಕ್ಷಣಾ ತಾಣ ವಂತಾರ ಕೇಂದ್ರ ಕಾನೂನು ಉಲ್ಲಂಘಿಸಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಸಂಬಂಧಪಟ್ಟಂಗೆ ಎಸ್ಐಟಿ ವರದಿ ಸಲ್ಲಿಸಿದ್ದು ಸುಪ್ರೀಂ ಕೋರ್ಟ್ ಕೂಡ ಕ್ಲೀನ್ ಚಿಟ್ ಕೊಟ್ಟಿದೆ. ವಂತಾರಾಗೆ ಕ್ಲೀನ್ ಚಿಟ್ ಕೊಟ್ಟ ಎಸ್ಐಟಿ. ವಂತಾರಾಗೆ ಅಪಮಾನ ಬೇಡವೆಂದ ಸುಪ್ರೀಂ. ವಂತಾರ ಜಗತ್ತಿನ ಅತಿದೊಡ್ಡ ಪ್ರಾಣಿ ರಕ್ಷಣಾ, ಪುನರ್ವಸತಿ ಮತ್ತು ಸಂರಕ್ಷಣಾ ತಾಣ. ಪ್ರಾಣಿಗಳ ಚಿಕಿತ್ಸೆ, ಆರೈಕೆ ಮೇಲೆ ಕೇಂದ್ರೀಕರಿಸಿರುವ ಬೃಹತ್ ಕೇಂದ್ರ. ಅಳಿವಿನಂಚಿನಲ್ಲಿರುವ 2,000ಕ್ಕೂ ಹೆಚ್ಚು ಜಾತಿ ಮತ್ತು 1.5 ಲಕ್ಷಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯದ ಗೂಡು. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಫೌಂಡೇಶನ್ ನಿರ್ದೇಶಕ ಅನಂತ್ ಅಂಬಾನಿ ಅವರ ಕನಸಿನ ಕೂಸು. ಗುಜರಾತ್ನ ಜಾಮ್ನಗರ ರಿಫೈನರಿ ಕಾಂಪ್ಲೆಕ್ಸ್ನ ರಿಲಯನ್ಸ್ ಗ್ರೀನ್ ಬೆಲ್ಟ್ನಲ್ಲಿ 3,000 ಎಕರೆಯಲ್ಲಿ ಈ ಕನಸು ನನಸಾಗಿದೆ. ಸದ್ಯ ಇದೇ ವಂತಾರಾಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಹೌದು, ಪ್ರಾಣಿಗಳ ಸಂಗ್ರಹಣೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಆನೆಗಳ ವಿಷಯದಲ್ಲಿ ವಂತಾರ ಕಾನೂನು ಉಲ್ಲಂಘಿಸಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ರೂಲ್ಸ್ ಮೀರಿ ದೇಶ ವಿದೇಶಗಳಿಂದ ಪ್ರಾಣಿಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಹೀಗಂತ ಸಿಆರ್ ಜಯಸುಕೀನಾ ಸೇರಿದಂತೆ 2 ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅಲ್ಲದೆ ಅವುಗಳ ಮೂಲ ಮಾಲೀಕರಿಗೆ ಹಿಂತಿರುಗಿಸುವಂತೆ ಒತ್ತಾಯಿಸಿದ್ರು. ಇದರ ಬೆನ್ನಲ್ಲೇ ತನಿಖೆಗಾಗಿ ಆಗಸ್ಟ್ 25ರಂದು ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿತ್ತು. ಸದ್ಯ ಇದೀಗ ಎಸ್ಐಟಿ ಸಲ್ಲಿಸಿದ ವರದಿ ಸಲ್ಲಿಕೆ ಆಗಿದ್ದು, ವಂತಾರಾಗೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ. ವಂತಾರ ಎಲ್ಲ ಮಾರ್ಗಸೂಚಿಗಳನ್ನ ಪಾಲಿಸಲಾಗಿದ್ದು, ನಿಯಮಾವಳಿಗಳ ಪ್ರಕಾರವೇ ಪಾಲನೆ, ಪೋಷಣೆಯನ್ನು ಮಾಡ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳು ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಪಾರದರ್ಶಕ ಹಾಗೂ ಅಗತ್ಯ ಕ್ರಮಗಳನ್ನು ಅನುಸರಿಸುತ್ತಿದೆ. ಹೀಗಾಗಿ ವಂತಾರಾಗೆ ಮಸಿ ಬಳಿಯುವ ಕೆಲಸ ಮಾಡಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಿವಾದಕ್ಕೆ ತೆರೆ ಎಳೆದಿದೆ. ಒಟ್ಟಾರೆ ಕಾನೂನು ಉಲ್ಲಂಘಿಸಿದ ಆರೋಪಗಳಿಗೆಲ್ಲ ಈ ಆದೇಶ ಉತ್ತರ ಕೊಟ್ಟಿದೆ. ಇದರೊಂದಿಗೆ ವಂತಾರಾದ ಜೀವಪರ ಕೆಲಸಕ್ಕೆ ಸುಪ್ರೀಂ ಬಿಗ್ ರಿಲೀಫ್ ಸಿಕ್ಕಿದೆ. ನಾಳೆ ಈ ಬಗ್ಗೆ ವಿವರವಾದ ಆದೇಶ ನೀಡುವುದಾಗಿಯೂ ಸುಪ್ರೀಂ ಕೋರ್ಟ್ ಹೇಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.